ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಅಜ್ಜಮ್ಮ. ಏನವಾ ಗಂಗಾ, 3 ಹೊತ್ತು ಬರೀ ನನ್ನ ಸೇವಾನೇ ಮಾಡ್ಕೊಂಡಿರ್ತೀಯೋ, ಸ್ವಲ್ಪ ನಿನ್ನ ಗಂಡನ ಸೇವಾನು ಮಾಡ್ತೀಯೋ? 3 ಹೊತ್ತಿನ ಮಧ್ಯೆ 300 ಗಳಿಗೆ ಇದ್ದು ಅಲ್ದ ಅಜ್ಜಮ್ಮ. ಸದ್ಯಕ್ಕೆ ಅಷ್ಟು ಸಾಕು. ಯಾಕಂಗ ಆರಾಮಿದೆಯೋ ಇಲ್ಲೋ? ನಾನು ಆರಾಮೇ ಇದ್ದೆ ಅಜ್ಜಮ್ಮ. ತಗೊಳ್ಳಿ, ಫಲಹಾರ ತಗೊಳ್ಳಿ. ಗಂಗಾ, ನಿನಗೆ ಸಾಗರ್ ಅಂದ್ರ ಪಸಂದ ಹೌದಿಲ್ಲೋ? ಪಸಂದಿದ್ದಕ್ಕ ಲಗ್ನ ಮಾಡ್ಕೊಂಡಿ? ಹೌದು ಅಜ್ಜಮ್ಮ, ಇದು ನಿಮಗೂ ಗೊತ್ತಿದ್ದು ಅಲ್ದ? ಅದೆಲ್ಲ ನನಗೆ ಗೊತ್ತದವ. ಆದ್ರೆ ಲಗ್ನ ಆದ್ಮೇಲೆ ಸಾಗರ್ ನಿನ್ನ ಚಲೋ ನೋಡ್ಕೋತಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಇವತ್ತಿಗೂ ನೀನು ನನ್ನ ಕಣ್ಣಿಗೆ ಅವತ್ತು ನಾನು ನೋಡಿದ ಪುಟ್ಟ ಗಂಗಾ ಕಂಡಂಗ ಕಾಣ್ಲಿಕ್ಕತಿ. ಖರೆ ಹೇಳು ಗಂಗಾ, ಚಿಕ್ಕ ವಯಸ್ಸಲ್ಲಿ ನೀನು ನನ್ನ ಕೈಯಿಂದ ತಾಲಿ ಕಟ್ಟಿಸ್ಕೊಂಡಿದ್ದಕ್ಕ ನಿನ್ಗ ನನ್ನ ಮೇಲೆ ಗಂಡ ಅನ್ನೋ ಭಾವನೆ ಅದ. ಗಂಗಾ, ಏನು ಯೋಚನೆ ಮಾಡ್ಲಿಕ್ಕತ್ತಿ? ಏನಿಲ್ಲ ಅಜ್ಜಮ್ಮ, ಅವನಿಗೆ ನನ್ನನ್ನು ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ತೋಚ್ತಿಲ್ಲೇನೋ ಅನ್ನೋ ಅಷ್ಟು ನನಗೆ ಚೆನ್ನಾಗಿ ನೋಡ್ಕೋತಿದ್ದ. ನನಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಅಂದಂಗೆ ಅಜ್ಜಮ್ಮ, ರಾತ್ರಿ ಸಾಗರ ಸಾಕು ಮಾಡವ. ಸಂಸಾರದ ಗುಟ್ಟು ಹಿಂಗೆ ರಟ್ಟು ಮಾಡಬಾರ್ದು. ನನ್ನ ಮುಂದೆ ಹೇಳಲಿಕ್ಕೆ ಬಂದಂಗ ಬ್ಯಾರೆಯವ್ರ ಮುಂದೆ ಹೇಳಲಿಕ್ಕೆ ಹೊಂಟಿ ಎಲ್ಲರ ಹಾನಿನ. ಅವ್ವ ಸುಬ್ಬಿ, ನಾಚ್ಕೊಳ್ಳೋದು ನೋಡು. ಹುಚ್ಚ ಹುಡುಗಿ, ಒಟ್ಟ ಇಬ್ರು ಚಲೋ ಇದ್ದಿರಲ್ಲ, ಅಷ್ಟ ಸಾಕು. ಆ ಶ್ರೀಹರಿ ನಿಮ್ಮಿಬ್ಬರನ್ನು 100 ವರ್ಷ ಹಿಂಗ ಸುಖವಾಗಿಟ್ಟಿರ್ಲವ. ನೀವು ಸದಾ ಹೀಗೆ ನಗ್ನಗ್ತಾ ಇರಿ ಅಜ್ಜಮ್ಮ. ಸುಖ ದೇವರು. ಹಲೋ ಹಲೋ, ಯಾರು? ಸಾಗರ್, ನಾನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಾ? ನನ್ನ ಫೋನ್ ನಂಬರ್ ಇಟ್ಕೊಂಡಿಲ್ವಾ? ನನ್ನ ಹೆಸರನ್ನ ನಿನ್ನ ಫೋನಿಂದ ಮತ್ತೆ ನಿನ್ನ ಮನಸ್ಸಿಂದ ಎರಡರಿಂದನೂ ತೆಗೆದ್ಬಿಟ್ಯಾ? ಮರಿಯೋಣ ಅಂತಾನೆ ಇದ್ದೆ, ಅಷ್ಟರಲ್ಲಿ ಯಾಕೆ ಸಾಗರ್ ಮಾತಾಡ್ತಿಲ್ಲ? ಅಷ್ಟೊತ್ತಿಂದ ನಾನು ಕಾಲ್ ಮಾಡಿದ್ರು ನೀನು ರಿಸೀವೇ ಮಾಡ್ತಿಲ್ಲ. ಅದು ನಮ್ಮ ಮೊಬೈಲನ್ನು ಚಾರ್ಜಿಗೆ ಹಾಕಿದೆ. ಈಗ ನೀನು ನಂಗೆ ಎದಕ್ಕೆ ಕಾಲ್ ಮಾಡ್ದಿ? ಯಾಕೆ? ನಾನು ನಿನ್ನ ಜೊತೆ ಮಾತಾಡಬಾರ್ದಾ? ಸಾಗರ್, ನನಗೆ ನಿನ್ನ ಮಾತನ್ನ ಕೇಳಿಸ್ಕೊಳ್ಬೇಕು ಅನ್ನಿಸ್ತಾ ಇದೆ. ನಿನ್ನ ಜೊತೆ ಇರಬೇಕು ಅಂತ ಮನಸ್ಸಾಗ್ತಿದೆ. ಸಾಗರ್, ನಾನು ನಿನ್ನನ್ನು ವಾಪಸ್ ಕಳಿಸ್ಕೊಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮತ್ತೆ ನಿನ್ನ ಹೃದಯದಲ್ಲಿರೋಕ್ಕೆ ನನಗೆ ಒಂದೇ ಒಂದು ಚಾನ್ಸ್ ಕೊಡ್ತೀಯಾ? ಸಾಗರ್, ಮತ್ತೆ ನನ್ನನ್ನು ನಿನ್ನ ಲೈಫಿಗೆ ಕರೆಸ್ಕೋ.
ನೀನು ಒಂದ್ಸಲ ಹ್ಞೂ ಅಂದರೆ ನಾನು ಇಡೀ ಪ್ರಪಂಚನೇ ಮರೆತು ಓಡ್ ಬರ್ತೀನಿ. ನನ್ನ ಹೆಸರನ್ನ ನಿನ್ನ ಫೋನಿಂದ ಮತ್ತು ನಿನ್ನ ಮನಸ್ಸಿಂದ ಎರಡರಿಂದನೂ ತೆಗೆದ್ಬಿಟ್ಯಾ? ಸಾಗರ್, ನಾನು ನಿನ್ನ ವಾಪಸ್ ಕಳಿಸ್ಕೊಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮತ್ತೆ ನಿನ್ನ ಹೃದಯದಲ್ಲಿರೋಕ್ಕೆ ನನಗೆ ಒಂದೇ ಒಂದು ಚಾನ್ಸ್ ಕೊಡ್ತೀಯಾ? ಸಾಗರ, ಸಾಗರ ಎಂತಕ್ಕೆ ಬೆಚ್ಚಿಬಿದ್ದೆ? ಯಾಕಿಲ್ಲ, ಏನು ಹೇಳು. ಅಂದರೆ ನಿನ್ನ ಹತ್ರ ಒಂದು ವಿಷಯ ಮಾತಾಡೋಕ್ಕಿತ್ತು, ಮಾತಾಡ್ಲಾ? ಹಾಂ ಹೇಳು. ಸಾಗರ, ಗೌರಿ ಹೇಗೆ ಅಂತ ನಿಂಗೆ ಗೊತ್ತಿದ್ದು. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತು. ಈಗೇನಾಯ್ತು? ಈಗೇನೂ ಆಗಿಲ್ಲ, ಮುಂದೇನೋ ಆಗ್ಲಾಗ ಅಂತ ಹೇಳ್ತಾ ಇದ್ದಿ. ಅಂದ್ರ ಈ 4 ಗೋಡೆ ಆಚೆ ನಮ್ಮ ಸಂಬಂಧಕ್ಕೆ ಗಂಡ ಹೆಂಡತಿ ಅನ್ನೋ ಹೆಸರಿದ್ದು. ಆ ಸಂಬಂಧದ ಬಗ್ಗೆ 4 ಜನ 4 ಮಾತಾಡೋದು ನಂಗೆ ಇಷ್ಟ ಇಲ್ಲ. ನನ್ನ ನಿನ್ನ ಮಧ್ಯೆ 1000 ಇದ್ರು ಅದ್ಯಾವುದು ಈ ಗೋಡೆ ದಾಟಿ ಆಚೆ ಹೋಗ್ಲಾಗ. ಇದು ಒಂದು ಮಾತು ನಡ್ಸ್ಕೊಡು. ಅಲ್ಗಂಗ, ಈಗ ನಾನು ಕಸ್ತೂರಿ ಅಂದರೆ ಅದೇ ಹುಡುಗಿ ಇರ್ಲಕ್ಕು. ಮರಿತೀನಿ ಅಂತಿದ್ದ, ಇನ್ನೂ ಅವಳ ಹತ್ರ ಮಾತಾಡ್ತಿದ್ನಾ? ಅವಳ ನಂಬರ್ ಇನ್ನೂ ಇವನ್ ಫೋನಲ್ಲಿ ಇದ್ದು ಅಂದರೆ ಅವಳು ಇನ್ನೂ ಇವನ್ ಮನಸ್ಸಲ್ಲಿ ಇದ್ದು ಅಂತ ಆತು. ಗಂಗಾ, ಅದು ಗಂಗಾ, ಅದೆಲ್ಲ ನನಗೆ ಗೊತ್ತದವ. ಆದ್ರೆ ಲಗ್ನ ಆದ್ಮೇಲೆ ಸಾಗರ್ ನಿನ್ನ ಚಲೋ ನೋಡ್ಕೋತಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಸಾಗರಂಗ್ ಮತ್ತೆ ಆ ಹುಡುಗಿ ಕಾಲ್ ಮಾಡ್ತಿದ್ದು ಅಂತಾತು. ಹಾಗಿದ್ರೆ ಸಾಗರ ಆ ಹುಡುಗಿನ ಮರಿತೀನಿ ಅಂತೆಲ್ಲ ಹೇಳಿದ್ದು ಸುಳ್ಳ? ಅವಳಿಂದ ಇವನು ದೂರನೇ ಆಗಿಲ್ಲ ಅಂತಾದ್ರೆ ಇನ್ ಮರೆಯೋ ಮಾತಲ್ಲಿ ಅವಳಿನ್ನೂ ಇವನ್ ಜೊತೆ ಮಾತಾಡ್ತಿದ್ರು. ಸಾಗರ ಅದನ್ನೆಲ್ಲ ಮುಚ್ಚಿಟ್ಟು ಅವಳನ್ನ ಮರಿತೀನಿ ಅನ್ನೋ ನೆಪ ಕೊಟ್ಟು ನನಗೆ ಮೋಸ ಮಾಡ್ತಿದ್ನಾ? ನನ್ನ ಸಾಗರ ನನಗೆ ಮೋಸ ಮಾಡೋದಾ? ದೇವ್ರೆ, ನನ್ನನ್ನು ಯಾಕಿಂತ ಇಕ್ಕಟ್ಟಿಗೆ ಸಿಕ್ಸಿದ್ದೆ? ನನ್ನ ಮನಸ್ಸು ನನ್ನ ಸಾಗರ ನಂಗೆ ಮೋಸ ಮಾಡಲ್ಲ ಅಂತ ಹೇಳ್ತಿದ್ದು. ಆದರೆ ಕಣ್ಣಾರೆ ಕಂಡಿದ್ದು ಕಿವಿಯಾರೆ ಕೇಳಿದ್ದೆಲ್ಲ ನೋಡಿದ್ರೆ ಸಾಗರ ನಂಗೆ ಮೋಸ ಮಾಡ್ತಿದ್ದ ಅಂತಲೇ ಹೇಳ್ತಿದ್ದು. ನಾನು ಯಾವ್ದನ್ನು ನಂಬಲಿ, ಯಾವ್ದನ್ನು ಬಿಡಲಿ? ನನ್ನ ಇಡೀ ಜೀವನ ಗೊಂದಲದಲ್ಲೇ ಕಳಿಯವ.
ಮತ್ತವತ್ತು ಆಕೆ ನೆನ್ಪು ಮರೆಯೋದಕ್ಕೆ ಟೈಮ್ ಬೇಕು ಅಂತ ಕೇಳಿದ್ದ. ಟೈಮ್ ಬೇಕು ಅಂತ ಕೇಳಿದ್ದು ಆಕೆ ನೆನಪುಗಳನ್ನ ಮರೆಯೋದಕ್ಕೋ ಇಲ್ಲ ಆಕಿನ ಈ ವಾಡಿಗೆ ಸೊಸೆಯಾಗಿ ಕರ್ಕೊಂಬರೋದಕ್ಕೋ? ಪೂಜಾ, ಮತ್ತಿನ್ನೇನು ಗಂಗಾ, ಇಷ್ಟೆಲ್ಲ ಆದ್ರೂ ಸಾಗರ್ ನಿನ್ನ ಜೋಡಿ ಸುಳ್ಳು ಹೇಳ್ತಾನಂದ್ರ ನಿನಗೆ ಮೋಸ ಮಾಡೋ ಉದ್ದೇಶನ ಅಲ್ಲೇನಾ? ಇಲ್ಲೇ ಪೂಜಾ, ಸಾಗರ ನಂಗೆ ಮೋಸ ಮಾಡ್ತಾನೆ ಅಂತ ನಂಗೆ ಇನ್ನೂ ಅನ್ನಿಸ್ತಿಲ್ಲ. ನಿನಗೆ ಅನ್ಸಂಗಿಲ್ಲ, ಯಾಕಂದ್ರ ನಿಂದಂತ ಹುಚ್ಚು ಪ್ರೀತಿ ಸತ್ಯಗಳನ್ನು ನಂಬಕ್ಕಾಗದೆ ಇರೋಂಥದ್ದು. ಆದ್ರ ನೀನ್ ನಂಬ್ತೀಯ ಅಂದ ಮಾತ್ರಕ್ಕೆ ನನ್ನ ಗೆಳತಿಗೆ ಮೋಸ ಆಗಕ್ಕೆ ನಾನು ಬಿಡಂಗಿಲ್ಲ. ಯಾರೇನಾದ್ರೂ ಅನ್ಕೊಳ್ಳಿ, ಇಡೀ ವಾಡೆನೆ ನನ್ನ ವಿರುದ್ಧ ತಿರುಗ್ಬಿಡ್ಲಿ, ನಾನು ಸಾಗರ್ ಜೋಡಿ ನ್ಯಾಯ ಕೇಳ್ತೀನಿ. ಪೂಜಾ, ನೀನೇನಾದ್ರೂ ಹಾಗೆ ಮಾಡಕ್ ಹೋದ್ರೆ ನಾನು ಆ ಕ್ಷಣದಿಂದನೇ ನಿನ್ನಿಂದ ದೂರ ಆಗ್ತಿ. ಗಂಗಾ, ಏನ್ ಮಾತಾಡ್ಲಿಕ್ಕತ್ತಿ? ಹೌದು, ನನ್ನ ಸಾಗರನ ವಿಷಯಕ್ಕೆ ಮತ್ತಾರೋ ಮಧ್ಯಸ್ಥಿ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ. ಯಾಕೆ ಗಂಗಾ, ಊಟ ಕೇಳಿದ್ರೆ ನಾನೇ ಬಡ್ಸ್ಕೊಡ್ತಿದ್ನಲ್ಲ? ಇದು ನಂಗಲ್ಲ ಮಾಲಕ, ಸಾಗರಂಗೆ. ಗಂಟೆ 10 ಆತು, ನೀನು ಊಟ ಮಾಡಿಲ್ಲ. ಓಹೋ, ಗಂಟೆ 10 ಆಗಿರೋದಲ್ಲ ನಿನ್ ಚಿಂತಿ, ಗಂಡ ಹಸ್ಕೊಂಡಿರೋದು ಅನ್ನು. ಗಂಡಂಗ್ ಹಸಿವು ಅಂದ್ರೆ ಹೆಂಡತಿ ಹೊಟ್ಟೆ ಹ್ಯಾಂಗ್ ಚುರ್ರ ಅಂತದ್ ನೋಡು. ಸರಿ ಸರಿ, ಇದ್ ಬಿಡು, ನೀನು ಹೋಗಿ ಸಾಗರನ್ನ ಕರ್ಕೊಂಡ್ ಬಾ. ಅಷ್ಟ್ರಾಗ ನಾನೆಲ್ಲ ಸಿದ್ಧ ಮಾಡಿರ್ತೀನಿ. ಇಬ್ರು ಕೂತು ಸಾವಕಾಶ ಊಟ ಮಾಡೋರಂತೆ. ಇಬ್ರು ಒಟ್ಟಿಗೆನಾ? ಅಯ್ಯೋ ದೇವ್ರೆ, ನೀನೇ ನಿನ್ ಗಂಡಂಗ್ ಬಡ್ಸುವಂತೆ ಹೋಗಿ ಕರ್ಕೊಂಡ್ ಬಾ. ಮಾಲಕ, ನಾನು ನಿಮ್ಗೆ ಹೆಂಗೆ ಹೇಳಲಿ? ಸಾಗರ ಈಗ ನಾನು ಬಡ್ಸೋದನ್ನ ಸಂತೋಷವಾಗಿ ತಿನ್ನೋದಿರಲಿ, ನಾನು ಕರೆದ್ರೆ ಬರ್ತಾ ಅನ್ನೋ ನಂಬಿಕೆನೂ ನಂಗಿಲ್ಲ. ಏನ್ ಯೋಚನೆ ಮಾಡ್ಲಿಕ್ಕತ್ತಿ ಗಂಗಾ, ಹೋಗಿ ಕರ್ಕೊಂಡ್ ಬಾ. ಸರಿ. ಸಾಗರ, ಊಟಕ್ಕೆ ಬರ್ತೀಯೋ ಇಲ್ಲ ಇಲ್ಲೇ ತಂದು ಕೊಡ್ಲು? ಇಲ್ಲ ಗಂಗಾ, ನಂಗೆ ಊಟ ಬೇಡ. ಯಾಕೆ ಊಟ ಬೇಡ? ಬೇಡ ಅಂತ ಹೇಳಿದ್ನಲ್ಲ. ನಂಗೆ ಯಾಕೋ ಮನ್ಸು ಸರಿ ಇಲ್ಲ. ನಂಗೆ ಜುಲ್ಮಿ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಹಂಗೆ ಮನಸ್ಸು ನನಗೂ ಇದ್ದು ಸಾಗರ. ಹಾಗಂತ ನಮ್ಮ ನೋವುಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಬೇರೆಯವ್ರನ್ನ ನೋಯಿಸೋದು ಸರಿಯಲ್ಲ. ನಮ್ಮಿಬ್ರ ಮಧ್ಯೆ ನಡೀತಿರೋ ಈ ತೊಳಲಾಟ ಈ 4 ಗೋಡೆ ಮಧ್ಯೆನೇ ಇರಲಿ.
ಅದರಿಂದ ಆಚೆಗೆ ಎಲ್ಲರ ಸಂತೋಷಕ್ಕೋಸ್ಕರ ಆದರೂ ನಾವು ಸಂತೋಷವಾಗಿರಂಗಿರವು. ಬಾ. ಮನೆಯವ್ರ ಸಂತೋಷಕ್ಕೋಸ್ಕರ ತಾಳಿನೇ ಕಟ್ಟಿದ್ದೆ ಅಂದಮೇಲೆ ಊಟ ಮಾಡೋದು ದೊಡ್ಡ ವಿಷಯ ಅಲ್ಲ ಅಲ್ದಾ? ಬಾ. ಖರೆ ಹೇಳಲಿಕ್ಕತ್ತಿ ಹೌದಲ್ಲೋ? ನಮ್ಮ ರಾಜ ಅಂತೂ ಅಂಥವನಲ್ಲ. ಅದಿರ್ಲಿ, ಈ ವಿಷಯನ ನಿನಗೆ ಹೇಳಿದವ್ರು ಯಾರು? ನನ್ಗ ಸರಿ ಸರಿ, ನಾನು ನಿಮ್ಮ ಜೋಡಿ ಆಮೇಲೆ ಮಾತಾಡ್ತೀನಿ. ನನ್ಗೆ ಜರೂರಿ ಕೆಲಸ ಅದ. ಗೌರಿ, ಎದಕ್ಕೆ ಹಂಗೆ ನೋಡ್ತಿದ್ದಿ? ನೀನನ್ನು ಕರೆಯೋಣ ಅಂತ ಬಂದೆ, ಅಷ್ಟರಲ್ಲಿ ನೀನೇ ನನ್ನನ್ನು ನೋಡಿ ನನ್ನ ಹತ್ರ ಬಂದೆ. ನನ್ನನ್ನು ಕರೀಲಿಕ್ಕೆ ಬಂದು ಏನು ವಿಷಯ?